ಎಸ್ ಈಗ ಅವರ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಎಲ್ಲ ಹೆಂಗಿತ್ತು ಸರ್? ಬಿಕಾಸ್ ಹೇಳಿದ್ರೆ ನೀವು ಅವ್ರು ಬಂದಾಗ ಒಂದು ದಿನ ಊಟಕ್ಕೂ ಕೂಡ ಪರದಾಡ್ತಿದ್ರು, ಅದ್ರ ಜೊತೆಗೆ ಬೈಕ್ ತಗೋಬೇಕಾದ್ರೆ ದುಡ್ಡು EMI ಅದು ಅನ್ನೋದು, ಅದಾದ ನಂತರ ನೀವು ಬೈಕ್ ಎಲ್ಲನೂ ತಗೊಂಡು ಇದು ಮಾಡಿಸ್ಮೇಲೆ 1.5 ವರ್ಷಕ್ಕೆ 24 ಲಕ್ಷದ ಕಾರ್ ತಗೊಂಡ್ರು. ಅದಾದ ನಂತರ ಈ ಕಡೆ ಊರಿಗೆಲ್ಲ ಹೋದಾಗ ಹೆಂಗ್ ಮಾತಾಡ್ತಿದ್ರು, ಲೈಕ್ ಏನಂತಂದ್ರೆ ಅವ್ರು ಈ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಿದ್ರಾ ಇಲ್ವಾ, ಅಥವಾ ಶೇರ್ ಮಾಡ್ಕೊಳ್ತಿರ್ಲಿಲ್ವಾ ಊಟಕ್ಕೆ ಇಲ್ದೇ ಇರುವಂಥದ್ದೆಲ್ಲ ಮನೆಯವ್ರ ಹತ್ರ ಅವರು ಅಂತ? ಇಲ್ಲ ಅವನು ಯಾರ ಹತ್ರನೂ ಶೇರ್ ಮಾಡ್ಕೊತಾನಿಲ್ಲ. ಯಾಕೆ ಅಂದರೆ ಅವ್ರ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡೋರು. ಅವ್ರ ಅಕ್ಕ ಇಂಜಿನಿಯರ್ ಮಾಡಿದ್ದಾರೆ, ಅವರು ಸ್ವಲ್ಪ ಫೈನಾನ್ಸಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ನನ್ನ ಅಕೌಂಟ್ಗೆ 1-2 ಸರಿ ಹಾಕಿದ್ರು ದುಡ್ಡು. ಅವರು ಗೂಗಲ್ ಪೇ ಫೋನ್ಪೇ ನನಗೆ ಮಾಡಿಸೋದು, ನಾನು ಡ್ರಾ ಮಾಡಿಕೊಡ್ತಿದ್ದೆ. ಅವಾಗ ಎಲ್ಲರೂ ಇದ್ದರೆ ಸರ್ ಅಕೌಂಟಿಗೆ ದುಡ್ಡು ಬಂದಿದೆ ನೋಡಿ, ಹ್ಞೂ ಅಂತ ಹೇಳಿದ್ರೆ ಇಮಿಡಿಯೇಟ್ ಬಂದ್ಬಿಡಿ ಅಂತ ಕೇಳೋದು. ನಾನು ಎಲ್ಲೋ ಇರ್ತಿದ್ದೆ, ಇದೆಲ್ಲ ಆಗೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು ಅಕೌಂಟ್ ಓಪನ್ ಮಾಡಿಸ್ಮೇಲೆ ಅವನೇ ಅಕೌಂಟಿಗೆ ಹಾಕೋತಿದ್ದ. ಯಾವತ್ತು ಸಣ್ಣದು ವೀಡಿಯೋಸ್ ಎಲ್ಲ ಮಾಡಿದ್ರು ಪಾಪ ಅವ್ನಿಗೆ ಏನೂ ಇರಲಿಲ್ಲ ಸರ್, ಜೀರೋಲಿದ್ದ ಪಾಪ ಅವನು. ಏನಂದ್ರೆ ಏನು ಇರಲಿಲ್ಲ. ಇಲ್ಲಿ ಒಂದು ಚಿಕ್ಕದೊಂದು ರೂಮು ಲಗ್ಗೆರಲ್ಲಿ ಇದ್ದಿದ್ದಾಗ, ಅದಾದಮೇಲೆ ಕಾಮಿಡಿ ಕಿಲಾಡಿಗೆ ಒಳಗೆ ಹೋದ್ಮೇಲೆ ಒಂದು ಬದುಕು ಬೇರೆ ರೀತಿ ಚೇಂಜಸ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟು ನಾವು ಈ ವೀಡಿಯೋಸ್ಗಳು ಮಾಡ್ತೀವಲ್ಲ, ಆಗ ಧಮಾಕ ಪ್ರೊಡ್ಯೂಸರ್ ಸುನಿಲ್ ಸರ್ ಇದ್ದಿರಲ್ಲ, ಅವ್ರು ಹೆಲ್ಪ್ ಮಾಡ್ತಿದ್ರು ನಮಗೆ. ಫೈನಾನ್ಸಲ್ಲಿ ಏನಿರುತ್ತೋ ಅದನ್ನೆಲ್ಲ ಹೆಲ್ಪ್ ಮಾಡಿದ್ವಿ. 4 ಎಪಿಸೋಡು PO2 ನಲ್ಲಿ ಮೂಳೆ ಅಂತ ನಲ್ಲಿ ಮೂಳೆ ಭಾಳ ಅದ್ರದ್ದು ಅನುಭವನೇ ಭಾಳ ರೋಚಕ ಬಿಡಿಯೋದು. ಅದು ನಲ್ಲಿ ಮೂಳೆ ಮತ್ತು ರಾಂಗ್ ಸೈಡ್ ರಂಗನಾಥ, ಹೆಣ ಮಡಿಕ ಗಲಾಟೆ ಮಾಡ್ತೀವಿ ಇಬ್ಬರು. ಅದಾದಮೇಲೆ ರೋಲೆಕ್ಸ್ ರಾಜಣ್ಣ ಎಲೆಕ್ಷನ್ ಟೈಮಲ್ಲಿ ಹೆಂಗಾಗುತ್ತೆ ಆ ಥರದ್ದು ಮಾಡೋಣ. ಸೊ ಈ ಥರ ಸಿಚುವೇಶನ್ ಎಲ್ಲ ಮಾಡ್ತಾಯಿದ್ವಿ. ಅದೆಲ್ಲ ಮಾಡಾದ್ಮೇಲೆ ಒಂಥರ ಜಾಸ್ತಿ ಚೇಂಜ್ ಓವರ್ ಅದು. ಆಮೇಲೆ ನನಗೆ ಎಲ್ಲನೂ ಹೇಳ್ಕೊತಿದ್ದೆ ಪರ್ಸ್ನಲಾಗಿ. ನನಗೇನಾಗುತ್ತೆ ಅಂದ್ರೆ ನೋಡಿ, ಇವತ್ತಿಗೆ ತುಂಬ ಫೀಲ್ ಆಗಿಬಿಡುತ್ತೆ ನಮಗೆ ಅದನ್ನೆಲ್ಲ ನೆನೆಸ್ಕೊಂಡಾಗ. ನಾವು ಕೊರೋನಾ ಟೈಮಲ್ಲಿ ಹೆಚ್ಚು ಕಮ್ಮಿ 2019 ಪರಿಚಯ ಆಗಿದ್ವಿ ನಾವು ಅವರು ಗಿಲ್ಲಿ ಇಬ್ಬರು. 2019 ಸಿಚುವೇಶನ್ ಬೇರೆ. ಹೋದರೆ ಊರಿಗೆ ಸೆಟ್ಲ್ ಆಗಬೇಕು, ಇಲ್ಲ ಬೆಂಗಳೂರಲ್ಲಿ ಇರಬೇಕು, ಎರಡೇ ಆಪ್ಷನ್ ಬಂದಿದೆ. ಕೋವಿಡ್ ಟೈಮು ಫಸ್ಟ್ಗೂ ನಿಮ್ಗೆ ಏನಾಯಿತು, ಕೊರೋನಾ ಬಂದಾಗ ಏನಾಗುತ್ತೆ, ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಗಿಡ್ಡು ಇರುತ್ತೆ, ಎಲ್ಲ ಆಗೋಯ್ತದೆ. ಸರ್ 2020 ಬತ್ತಲ್ಲ ಕೊರೋನಾ, ಇದು ಯಾರಿಗೂ ಬರೋದು ಬೇಡ, ಕಷ್ಟ. ಹಂಗೆ ಆಗ್ಬಿಡ್ತು. ಏನು ಎಕ್ಕಡೆ ನೋಡಿದ್ರು ಹೆಣ ಸುಡೋಕ್ಕೂ ಜಾಗ ಇಲ್ಲ, ಹಂಗೆ ಆಗ್ಬಿಡ್ತು. ನಾವು ಬೆಂಗಳೂರು ತಲುಪ್ತೀವಿ, ಬೆಂಗಳೂರಿಂದ ಊರು ತಲುಪ್ತೀವಿ, ಈ ಥರ ಸಿಚುವೇಶನ್ ಆಗ್ಬಿಡ್ತು. ಆ ಥರ ಸಿಚುವೇಶನ್ ಇದ್ದು ಮತ್ತೆ ಹೋದ್ವಿ, ಹೆಂಗೆ ಮಾಡಿ ಅಟ್ಲೀಸ್ಟ್ ಊರಿಗೆ ಹೋದ್ವಿ. ಊರಿಂದ ಬಂದಿದ್ದೀವಿ, ಮನೇಲಿರೋಂಥ ರೇಸಿನೆಲ್ಲ ಹುಳು ಆಗ್ಬಿಟ್ಟಿದ್ದು 3 ತಿಂಗಳಿಗೆ. ಅಕ್ಕಿ ಮತ್ತು ರಾಗಿ ಹಿಟ್ಟು, ಅದು ಬಿಟ್ಟರೆ ಸಾಂಬಾರು ಪೌಡ್ರು ಇವೆಲ್ಲ. ಸೊ ಆ ಸಿಚುವೇಶನ್ ನನ್ನ ಗಾಡಿ ಇತ್ತು, ಗಾಡಿಯಿಂದ ಬಂದುಬಿಟ್ಟು ಅವನು 1-2-3 ದಿನ ಆದಮೇಲೆ ಬಂದ. ಅದು ಬಂದಾದಮೇಲೆ ಬೆಂಗಳೂರಲ್ಲಿ ನಾನು ಎಲ್ಲನೂ ತೊಗೋಗಿ ಚೆಲ್ಬಿಟ್ಟು ನೆಕ್ಸ್ಟ್ ಇನ್ನು ಸಂಪಾದನೆ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಕೆಲಸನೂ ಇಲ್ಲ, ಪೇಮೆಂಟು ಇಲ್ಲ, ದುಡ್ಡು ಕೊಡೋರು ಇಲ್ಲ, ನಮಗೆ ಹೆಂಗಿರಬೇಕು? ಅದಾದಮೇಲೆ ನೆಕ್ಸ್ಟು ನಿಂತ್ಕೊಳ್ಳೋಣ ಸರ್, ಅದು ಏನಾಗುತ್ತೋ ಗೊತ್ತಿಲ್ಲ, ಸತ್ತರೆ ಸಮಾಧಿ ಬದುಕರೆ ಸಾಧನೆ ಸರ್, ನಿಂತೇ ಬಿಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಸರ್ ನಿಂತ್ಕೊಳ್ಳೋಣ ಅಂತೇಳಿ ಒಂದು ಟೈಮಲ್ಲೂ ಒಂದು ದಿನ ನನ್ನ ರೂಮಲ್ಲಿ ನಾನು ಅಡುಗೆ ಏನೂ ಮಾಡಿರಲಿಲ್ಲ. 4 ಲೋಟಕ್ಕೆ ಇದು ರಾಗಿ ಹಿಟ್ಟು ಹಾಕ್ಬಿಟ್ಟು ಅಂಬ್ಲಿ ಮಾಡಿದ್ದೆ. ಅಂಬ್ಲಿ ಮಾಡಿ ನಾನೊಂದೆರಡು ಲೋಟ ಕುಡಿದ್ಬಿಟ್ಟು ಸುಮ್ಮನೆ ಇದ್ದೆ. ಅಷ್ಟೊತ್ತಿಗೆ ಫೋನ್ ಮಾಡಿದೆ ಇವನು ಬಂದ್ಬಿಟ್ಟು, ನಾಗರಬಾವಿ ಸರ್ಕಲ್. ಸರ್ ಎಲ್ಲಿದ್ದೀರಿ, ನಾನು ಬರ್ತೀನಿ ಅಂತ. ಅವ್ನು ಬಂದ, ನಡ್ಕೊಂಡು ಬಂದ, ಅಷ್ಟು ನಡ್ಕೊಬಂದು ಡೋರ್ ಓಪನ್ ಮಾಡೋದಕ್ಕೆ ಅವ್ನು ಕಣ್ಣು ನೋಡೋದಕ್ಕೆ ಗೊತ್ತಾಗ್ಬಿಡುತ್ತೆ ನನಗೆ ಇವ್ನು ಗಸ್ಪಾಗಿದೆ ಅಂತ. ನನ್ನ ಹತ್ರ ಏನಿಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು, ಸರ್ ಅಡುಗೆ ಏನು ಮಾಡಿದ್ದೀನಿ ಅಂತ ನಾನು ಕೇಳಿದೆ. ಇಲ್ಲಮ್ಮ ರಾಗಿ ಅಂಬ್ಲಿ ಮಾಡಿದ್ದೀನಿ, ಸ್ವಲ್ಪ ಡಯಟ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ಕೊಬೇಕಲ್ಲ. ಆಮೇಲೆ ಒಂದು ಕೆಲಸ ಮಾಡಿ ಸರ್, ನನಗೂ ಇದೆಯಾ ಸರ್ ಅಂತ ಕೇಳಿದೆ. ಇದೆ ಅಂತ ಹೇಳ್ಬಿಟ್ಟು, ಬೆಳಿಗ್ಗೆ ಕುಡಿಯೋಕೆ ಮಡಗಿದ್ದೀನಿ, ತಗೊಳ್ಳಿ ಕುಡೀರಿ ಅಂತೇಳಿ ಕೊಟ್ಟೆ. ಅದನ್ನು ಕುಡಿದು ಹಂಗೆ ಮಲಗಿದೆ ಸರ್. ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದು, ಗಿಲ್ಲಿ ಇವತ್ತು ನಾವು ರಾಗಿ ಅಂಬ್ಲಿ ಕುಡಿತೀವಿ, ಫ್ಯೂಚರ್ಲಿ ನಾವು ರಾಜನ ಥರ ತಿನ್ನಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಹೇಳ್ಕೊಂಡು ಚಾಪೆ ಹಾಸ್ಕೊಂಡು ಮಲಗಿದ್ವಿ. ನಿಜವಾಗ್ಲೂ ಆ ಫೋಟೋಸ್ ಎಲ್ಲ ನನ್ನ ಹತ್ರ ಇನ್ನೂ ಐತೆ. ಆ ಚಾಪೆಯಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, 8 ಜನ ಮಲಗಿದ್ವಿ ಸರ್ ಆ ಸಿಚುವೇಶನ್ಲಿ, ಚಿಕ್ಕ ಚಾಪಲ್ಲಿ. ಅದು ಆಮೇಲೆ ಗಿಲ್ಲಿ ಜೊತೆಲಿ ನಾನು ಒಂದೇ ತಟ್ಟೆಯಲ್ಲಿ ತಿಂದಿದ್ದೀನಿ, ಒಂದೇ ಬೆಡ್ಶೀಟ್ ಹೊದ್ಕೊಂಡಿದ್ದೀವಿ, ಒಂದೇ ದಿಮ್ ತೊಗೊಂಡಿದ್ದೀವಿ, ಒಂದೇ ಚಾಪೆ ಮೇಲೆ ಮಲಗಿದ್ದೀವಿ. ಅವನ ಜೊತೆ ನನ್ನ ಜರ್ನಿ ಇದೆಯಲ್ಲ, ಇದು ಅಮೋಘ, ಅದು ವರ್ಣನೆ ಮಾಡೋಕ್ಕಾಗಲ್ಲ ಗಿಲ್ಲಿ ಜೊತೆಲಿರೋಂಥ ಜರ್ನಿ. ಸೊ ಆ ಥರ ಸಿಚುವೇಶನ್ಗಳನ್ನೆಲ್ಲ ನಾನು ತುಂಬ ಬೆನ್ನಿಂದ ನಿಂತ್ಕೊಂಡಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.